ಶ್ರೀರಾಮನ ಜೀವನದಲ್ಲೂ ಕೂಡ ಅಂಥ ಘಟನೆ ಬರುತ್ತದೆ. ಅವನು ತಮಾಷೆಗಾಗಿ ಅದನ್ನು ಮಾಡ್ತಾನೆ. ಒಬ್ಬ ರೈತ ಅವನ ಹತ್ತಿರ ಬಂದು ಕೇಳ್ಕೊಳ್ತಾನೆ, ನಾನು ವಯಸ್ಸಾಗಿದೆ ಸ್ವಾಮಿ, ನನಗೇನಾದರೂ ಒಂದು ಕೆಲಸ ಕೊಡಿ, ನನಗೇನೂ ಇಲ್ಲ ಜೀವನಕ್ಕೆ ಅಂತ ಹೇಳಿದಾಗ ಅವನಿಗೆ ಒಂದು ತಮಾಷೆ ಮಾಡೋಣ ಅಂತ ರಾಮನಿಗೆ ಮನಸ್ಸಾಯಿತು. ಅವನು ಹೇಳಿದ, ನಿನಗೆ ಒಂದು ಕೋಲ್ ಕೊಡ್ತೇನೆ, ನೀನು ಎಷ್ಟು ದೂರ ಅದನ್ನು ಎಸೆಯುತ್ತೀವೋ ಅಷ್ಟು ಆ ಜಮೀನನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ. ಆ ಮುದುಕನಿಗೆ ಶಕ್ತಿ ಇಲ್ಲ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಂಥ ಆ ಮುದುಕ ಜಮೀನು ಕೊಡ್ತಾರೆ ಅಂತ ಒಂದು ಆಸೆಗೆ ಎಷ್ಟು ದೂರ ಎಸೆದ ಅಂತಂದರೆ ರಾಮನಿಗೆ ನೋಡಿ ನಗು ಬಂತು, ಆಶ್ಚರ್ಯನೂ ಆಯಿತು. ಮನುಷ್ಯ ಹೇಗಿದ್ದರೂ ಕೂಡ ಹೊರಗಿನ ಶರೀರ ಅನ್ನುವಂಥದ್ದು ಕೇವಲ ಒಂದು ಮಾಧ್ಯಮ ಅಷ್ಟೇ, ಒಳಗಡೆ ಮನಸ್ಸು ಹೇಗಿದೆಯೋ ಹಾಗೆಯೇ ಆ ಮನುಷ್ಯ ನಿರ್ಮಾಣ ಆಗ್ತಾನೆ ಅಂತ. ಇಂಥದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟನೆಯೊಂದು ಥೈಲ್ಯಾಂಡಿನಲ್ಲಿ ನಡೆದದ್ದನ್ನು ನಾನು ಓದಿದ ನೆನಪು. ಥೈಲ್ಯಾಂಡಿನಲ್ಲಿ ಆನೆಗಳನ್ನು ಬಂಧಿಸಿಡುವುದಕ್ಕೆ ಒಂದು ಉಪಾಯವನ್ನು ಮಾಡಿರ್ತಾರೆ. ಯಾವಾಗಲೂ ಅದಕ್ಕೆ ಎಷ್ಟು ಬಲಶಾಲಿಯಾದ ಆನೆಯನ್ನು ಕೂಡ ಸಾಮಾನ್ಯ ಒಂದು ಗೂಟಕ್ಕೆ ಒಂದು ಕಬ್ಬಿಣದ ಸರಪಳಿಯನ್ನು ಹಾಕಿ, ಕಬ್ಬಿಣದ್ದು ಅದು ಕೆಲವು ಸಾರಿ ಹಗ್ಗದ್ದು ಅದನ್ನು ಹಾಕಿ ಆ ಗೂಟಕ್ಕೆ ಕಟ್ಟಿ ಹಾಕಿರ್ತಾರೆ ಅಂತ. ಬಹಳ ಜನರಿಗೆ, ಪ್ರವಾಸಿಗರು ಅದನ್ನು ನೋಡಿದಾಗೆಲ್ಲ ಅವರಿಗೆ ಅನ್ನಿಸ್ತಾ ಇತ್ತು, ಏನು ಆಶ್ಚರ್ಯ ಇದು, ಇಷ್ಟು ಬಲಶಾಲಿಯಾದಂಥ ಆನೆ ಈ ಒಂದು ಗೂಟವನ್ನು ಎಂತೆಂಥ ಮರಗಳನ್ನೇ ಬೀಳಿಸಿಕೊಂಡು ಹೋಗುತ್ತೆ, ಆದರೆ ಒಂದು ಗೂಟವನ್ನು ಅದನ್ನು ಕೊಡುಕೊಂಡು ಅದಕ್ಕೆ ಹೋಗಕ್ಕೆ ಸಾಧ್ಯ ಇಲ್ವಾ, ಯಾಕೆ ಹೀಗಾಗುತ್ತೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಂತ ಪ್ರವಾಸಿಗರು ಕೇಳಿದಾಗ ಅಲ್ಲಿನ ವ್ಯಕ್ತಿ ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತಾನೆ. ಏನಂತಂದರೆ, ನಾವು ಅದನ್ನು ಚಿಕ್ಕ ಮರಿಯಾಗಿದ್ದಾಗಲೇ ಅದಕ್ಕೆ ಆ ಕಾಲಿಗೆ ಸರಪಳಿನ ಹಾಕಿ ಕಟ್ಟಿ ಹಾಕಿಬಿಟ್ಟಿರ್ತೇವೆ. ಚಿಕ್ಕದಾಗಿದ್ದಾಗಿಂದ ಆ ಆನೆಗೆ ಒಂದು ಭಾವನೆ ಒಳಗಡೆ ಹೋಗಿಬಿಟ್ಟಿರುತ್ತೆ. ಏನಂತಂದರೆ, ಸರಪಳಿ ಇದ್ದರೆ ನಾನು ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಸರಪಳಿ ಇದ್ದರೆ ನಾನು ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದರ ಮನಸ್ಸಿನೊಳಗೆ ಆಳಕ್ಕೆ ಹೋಗಿಬಿಟ್ಟಿರ್ತದೆ. ಆದ್ದರಿಂದ ಗೂಟಕ್ಕೆ ಕಟ್ಟುವ ಅವಶ್ಯಕತೆ ಏನಿಲ್ಲ, ಹಾಗೆ ಸರಪಳಿ ಕಟ್ಟರೂ ಕೂಡ ಆನೆಗಳು ಎಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಇನ್ನೊಂದು ನೆಗೆಟಿವ್ ಆಗಿ ನಾವು ಅದನ್ನು ತೆಗೆದುಕೊಂಡ್ರೆ, ಯಾವುದೇ ಒಂದು ಭಾವನೆ ನೋಡಿ, ಆನೆ ಯುದ್ಧದ ಉನ್ಮಾದದ ಸ್ಥಿತಿಯನ್ನು, ವಾತಾವರಣವನ್ನು ಕೇಳಿ ಹೇಗೆ ಕೆಸರಿಂದ ಹೊರಗೆ ಬಂತು ಮುದಿ ಆನೆ, ಆದರೆ ಬಲಶಾಲಿಯಾದಂಥ ಆನೆಗಳು ಕೂಡ ಇಲ್ಲಿ ಸರಪಳಿನ ಹೊರಗೆ ಬರಲಾರಂಥ ಸ್ಥಿತಿ. ಇದಕ್ಕೆ ಕಾರಣ ಏನಂತಂದರೆ, ಆ ಆನೆಯಲ್ಲಿ ನಾವು ಮನಸ್ಸಿನಲ್ಲಿ ತುಂಬಿಸಿರ್ತಕ್ಕಂಥ ಭಾವನೆಗಳಿದಾವಲ್ಲ, ಆ ಭಾವನೆಗಳಿಂದಾಗಿ ಅದು ಆ ರೀತಿಯಾದಂಥ ಒಂದು ಪರಿಣಾಮವನ್ನು ನಾವು ಕಾಣುವಂತಾಯಿತು. ಹಾಗೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ, ಮನುಷ್ಯನ ಮನಸ್ಸಿಗೂ ಕೂಡ ಇಂಥ ಒಂದು ಅದ್ಭುತವಾದಂಥ ಶಕ್ತಿಗಳಿದೆ. ಆ ಶಕ್ತಿಯನ್ನು ನಾವು ಜಾಗೃತಿಗೊಳಿಸಿಕೊಂಡ್ರೆ, ಅಥವಾ ಯಾವುದೋ ಒಂದು ಪುಸ್ತಕವನ್ನು ಓದಿಯೋ ಅಥವಾ ಯಾವುದೋ ಒಂದು ಭಾಷಣವನ್ನು ಕೇಳಿಯೋ ಯಾವುದೋ ವ್ಯಕ್ತಿಗೆ ಆ ರೀತಿಯಾದಂಥ ಭಾವನೆ ಬಂದರೆ ಖಂಡಿತವಾಗಿಯೂ ಅವನಲ್ಲಿರ್ತಕ್ಕಂಥ ಶಕ್ತಿ ಹೊರಗೆ ಬರ್ತದೆ ಅಂತ.